ಅಕ್ಕ, ತೆಂಗಿನ ಮೂಟೆಗಳು ಬಂದವೆ. ನಮಸ್ಕಾರ ಅಮ್ಮವ್ರೆ. ಹೇಗೆ ನಡೀತಿದೆ ಎಲ್ಲ? ಬರ್ಬೇಕಾಗಿರೋ ಕಾಸೆಲ್ಲ ಸರಿಯಾಗಿ ಬರ್ತೈತೆ ಅಮ್ಮವ್ರೆ. ನಮ್ಮ ತಮ್ಮಿಂದ ಜಮೀನು ತಗೊಂಡಿರೋರೆಲ್ಲ ಈಗೀಗ ಭಯ ಬಿದ್ದು ಕಾಸು ಕೊಡ್ತವ್ರೆ. ಎಲ್ಲ ನೀವು ಹೇಳ್ದಂಗೆ ನಡೀತೈತೆ ಅಮ್ಮವ್ರೆ. ಶಬಾಷ್ ಶಿವಪ್ಪ, ನಮ್ಮ ದೌಲತ್ತು ಅಂದರೆ ಹೀಗೆ ಇರಬೇಕು. ಈ ಶಿವಪ್ಪನ ಕೆಲಸ ಕೊಟ್ಟ ಮೇಕೆ ಅದು ಮುಗ್ದಂಗೆ ಅಮ್ಮವ್ರೆ. ಇನ್ಮೇಕೆ ಊರು ತುಂಬ ನಮ್ದೇ ದೌಲತ್ತು. ಅದ್ರದಕ್ಕೆ ನಾನು ಬಿಡ್ಬೇಕಲ್ಲ. ಯಾವಲ್ಲ ಅವನು? ಯಾರು ಇವನ್ನ ಒಳಗೆ ಬಿಟ್ಟಿದ್ದು? ಜನರ ತವ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ದವ್ ನೀನು. ಬಾಬಾ, ಲೆಕ್ಕದ ಪೂರ್ತಿ ಜವಾಬ್ದಾರಿನ ನೀವೇ ನಂಗೆ ಕೊಟ್ಟಿದ್ದೀರಾ. ಹಾಗಿದ್ಮೇಲೆ ನಾವು ಜಮೀನು ಕೊಟ್ಟವ್ರ ಹತ್ರ ದುಡ್ಡು ವಸೂಲಿ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ಶಿವಪ್ಪನ ನಾನೇ ಕರೆಸಿದ್ದು ಬಾವಾ. ಅದಕ್ಕೆ ನಾವು ಒಂದು ಕೀತ ರೈತರಿಗೆ ಜಮೀನು ಕೊಟ್ಟ ಮ್ಯಾಕೆ ಅದು ಉಳೋರ್ ಸೊತ್ತು. ಅವ್ರಿಗೂ ಕಷ್ಟ ಇರ್ತೈತೆ, ಅವ್ರಿಗೆ ಆದಾಗ ಕೊಡ್ತಾರೆ. ಅದು ಬಿಟ್ಬಿಟ್ಟು ಇಂಥ ಗೂಂಡಗಳ ಕೈಲಿಂದ ವಸೂಲು ಮಾಡಿಸ್ಬೇಕಾ? ನೋಡಿ ನೋಡಿ, ನೀವಿಲ್ಲೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ರೈತರಿಗೆ ಕಷ್ಟ ಇದೆ, ನಾನು ಒಪ್ಕೋತೀನಿ. ಆದರೆ ಅವರೆಲ್ಲ ನಿಮ್ಮ ಒಳ್ಳೆತನನ ಬಳಸ್ಕೋತಿದ್ದಾರೆ ಬಾವಾ. ನಿಮ್ಮ ಮುಂದೆ ಕಷ್ಟ ಇದೆ ಅಂತ ನಾಟಕ ಮಾಡಿ ಅವ್ರ ಹಿಂದೆ ಮಜಾ ಮಾಡ್ತಿದ್ದಾರೆ. ನಿಮ್ಮ ಬೆನ್ನಿಂದೆ ಆಡ್ಕೊಳ್ಳೋರನ್ನ ನೋಡಿಕೊಂಡು ನಾನು ಹೇಗೆ ಸುಮ್ಮನಿರಲಿ ಬಾವಾ? ಅಂಥ ಜನರಿಗೋಸ್ಕರ ಮಾತ್ರ ನಾನು ಶಿವಪ್ಪನ ಕರೆಸಿರೋದು. ಜೊತೆಗೆ ಯಾರ ಮೇಲೂ ಕೈ ಮಾಡಬಾರ್ದು ಅಂತಲೂ ಹೇಳಿದ್ದೀನಿ. ಆದರೂ ಅದಕ್ಕೆ ಇವನ್ ಕಾಪದ್ದಾಗ ನಿಗಾ ಇಲ್ಲ. ಹೆಂಗ್ ನಂಬೋದಳು ಇವನ್ನ? ನೀವೇನು ಯೋಚನೆ ಮಾಡಬೇಡಿ ಬಾವಾ, ನಾನು ಇದನ್ನೆಲ್ಲ ನೋಡ್ಕೋತೀನಿ. ಅದಕ್ಕೆ ನೀವು ಹೇಳ್ತಿದ್ರಂತ ಸುಮ್ಕೆ ಬಿಡ್ತಾ ಇವನಿ. ಲೈ, ಇನ್ನೊಂದು ಕಿತ ಏನಾರ ನಿನ್ನ ಚೇಷ್ಟೆ ಕಿವಿಗೆ ಬಿತ್ತೋ. ಸರಿ, ಅದಕ್ಕೆ ನಂಗೆ ಹೊಸ ಕೆಲಸ ಐತೆ, ನಾನು ಹೋಗ್ಬತ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್,
ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್